ರಾಜ್ಯ ಸರ್ಕಾರಕ್ಕೆ ಟಾಟಾ ಕಂಪನಿಗೆ. ಚಿಕ್ಕೋಡಿಯಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರೈತರ ಪ್ರತಿಭಟನೆ, ರಸ್ತೆ ತಡೆದು ಆಕ್ರೋಶ. ಚಿಕ್ಕೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉದ್ದೇಶಿಸಿರುವ ವಿದ್ಯುತ್ ಖಾಸಗೀಕರಣ ನೀತಿಯನ್ನ ಕೈಬಿಡಬೇಕೆಂದು ಆಗ್ರಹಿಸಿ ಚಿಕ್ಕೋಡಿ ಬಸವ ವೃತ್ತದಲ್ಲಿ ನೂರಾರು ರೈತರು ಒಗ್ಗೂಡಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸುಮಾರು ಅರ್ಧ ಗಂಟೆಯ ಕಾಲ ರಸ್ತೆ ತಡೆ ನಡೆಸಿ ರೈತರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ನೀತಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿಯವರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರೆ, ಒಂದು ವೇಳೆ ಸರ್ಕಾರ ವಿದ್ಯುತ್ ಖಾಸಗೀಕರಣವನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಗುರ್ಲಾಪುರ್ ಮಾದರಿಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸತ್ಯಪ್ಪ ಮಲ್ಲಾಪುರೆ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ. ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಮನೋಜ್ ಮಣಗುಳಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ತೀವ್ರ ಬರಗಾಲ ಎದುರಾಗಿದ್ದು ರೈತರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ವಿದ್ಯುತ್ ವಲಯವನ್ನು ಖಾಸಗೀಕರಣಗೊಳಿಸಿದರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ಅವರಿಗೆ ಬಹಳಷ್ಟು ತೊಂದರೆಯಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮನೋಜ್ ಮಣಗುಳಿ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಲ್ಲಪ್ಪ ಅಂಗಡಿ, ಆನಂದ ಪಶಾಪುರೆ, ರವೀಂದ್ರ ಕೊಂಬೋಜಿ, ಮಾಳಪ್ಪ ತಮದಟ್ಟಿ, ಸತ್ಯಪ್ಪ ಬಸನಗೌಡನವರ್, ಕೃಷ್ಣ ಕಂಪ್ಯಾನಟ್ಟಿ, ಸಿದ್ದರಾಮ ದೇವೋಜಿ, ಸಚಿವ್ ಕುಲಕರ್ಣಿ, ಭರಮಣ್ಣ ಜುಲುಪೆ, ಬಹಳೇಶ್ ಚನ್ನವರ್, ಗಜಾನನ ಪೂಜಾರಿ, ಏಕನಾಥ್ ನಾಯ್ಕ್, ಸಹದೇವ ಚಿಮ್ಮಟ್ ಸೇರಿದಂತೆ ಮುಂತಾದ ಮುಖಂಡರು ಹಾಗೂ ಭಾಗದ ನೂರಾರು ರೈತರು ಉಪಸ್ಥಿತರಿದ್ದು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಬ್ಯೂರೋ ರಿಪೋರ್ಟ್ ಗಂಗಾಧರಿ ಸಿರಿಗಾಮಿ, ಜಿ ಸ್ಪೈ ಟಿವಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ದುಡ್ಡು ಕೊಟ್ಟು ಖರೀದಿ ಮಾಡ್ಕೋಬೇಕಾಗ್ತೈತಿ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ನಾವು ಹೆಂಗ ಮೊಬೈಲ್ ಫೋನ್ಗಳಿಗೆ ಕರೆನ್ಸಿ ಹಾಕಿಸ್ತೇವಲ್ಲ, ಆ ತರ ನಾವು ಕರೆಂಟ್ ನೀರು ಚಾಲೂ ಮಾಡ್ಬೇಕಾದ್ರು ಪಂಪ್ ಸೆಟ್ ಗಳಿಗಾದ್ರು ನಾವು ವಾರದ ಕರೆನ್ಸಿ, 15 ದಿವಸದಿಂದ ತಿಂಗಳ ಕರೆನ್ಸಿ ಹಾಕಿದಾಗ ನಮ್ಮ ಮೋಟರ್ ಚಾಲೂ ಆಗ್ತಾವ. ಆಮೇಲೆ ಮನೆಗಳಿಗಾದ್ರೂ ಈಗ ವಿದ್ಯುತ್ ಭಾಗ್ಯ ಜ್ಯೋತಿ ಎಲ್ಲ ಇವ ಫ್ರೀ ಕೊಟ್ಟಾರ. ಈಗ ಕಂಪನಿಯವರು ಬಂದ್ರಂದ್ರೆ ಏನಾಗ್ತೈತಿ, ಅವಾಗಾದ್ರೂ ನಾವು ಕರೆನ್ಸಿ ಹಾಕಿದಾಗನ ವಿದ್ಯುತ್ ತಗೋಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಇದು ಬಹಳ ದೊಡ್ಡ ಹೊರೆ ಆಗ್ತೈತಿ. ಇದು ಯಾವ್ದೋ ಕಾರಣಕ್ಕೂ